ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಿ? ನಾನು ನಿಮ್ಮ ಪ್ರಜಾಕೀಯ ಶ್ರೀನಿವಾಸ್, ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ನ್ಯೂಸ್. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಇವತ್ತು ರಾಜಕೀಯ ಜಿದ್ದಾಜಿದ್ದಿ ಯಾವ ಮಟ್ಟಕ್ಕಿದೆಯಪ್ಪ ಅಂದರೆ, ಭೀಮಾರ್ಜುನರ ಯುದ್ಧ ಅಂದರೆ ರಾಮಾಯಣ ಮಹಾಭಾರತ ಕಾಲಕ್ಕಿಂತನೂ ಸಹಿತ ಬಹಳ ಬಲಿಷ್ಠವಾದಂಥ ನಾಯಕರು ನಮ್ಮ ರಾಜ್ಯದಲ್ಲಿದ್ದಾರೆ. ಈಗ ಆಡಳಿತ ಪಕ್ಷದಾಗಲಾಗಲಿ ವಿರೋಧ ಪಕ್ಷದಲ್ಲಾಗಲಿ, ಆಡಳಿತ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವರು 40 ವರ್ಷಗಳ ಕಾಲ ರಾಜಕೀಯ ಇತಿಹಾಸ ಇರುವಂಥವ್ರು. ಇವರು ಸರಿಸುಮಾರು 20-25 ವರ್ಷಗಳ ಕಾಲ ದೊಡ್ಡಗೌಡರ ಜೊತೆ ಇದ್ದಂಥವ್ರು. ಅವ್ರ ಎಲ್ಲ ಅಸ್ತ್ರಗಳನ್ನು, ಅದರ ಪ್ರಯೋಗಗಳನ್ನು ಇವರು ಸರಿಯಾಗಿ ಕರತಲಾಮಲಕ ಮಾಡಿಕೊಂಡಿದ್ದಾರೆ. ಯಾರಿಗೆ ಹೇಗೆ ಹೆಂಗೆ ಯಾವ ವಿಚಾರದಲ್ಲಿ ಯಾವ ಶಬ್ದದಲ್ಲಿ ಯಾರನ್ನ ಸೋಲಿಸಬೇಕು ಅಂತ ಅಷ್ಟು ಬ್ಯೂಟಿಫುಲ್ ಆಗಿ ಇವರ ಮೈಂಡ್ ರೆಡಿ ಆಗಿದೆ. ಅದು ಅಲ್ಲದೆ ಆಡಳಿತ ಅನುಭವ ಇದೆ. ಮೂರನೇದಾಗಿ ಅವರು ಲಾಯರ್ ಆದಂಥವ್ರು, ತಿಳ್ಕೊಂಡಿದ್ದಾರೆ. ಆಡಳಿತದ ಅನುಭವ ಇದೆ, ಸರಿಯಾದ ಗುರುವಿನ ಆಶೀರ್ವಾದ ಇತ್ತು. ಅವರನ್ನು ಬಿಟ್ಟು ಬಂದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ. ಸ್ನೇಹಿತರೆ, ಇವರ ಮೇಲೆ ಒಂದು ಗುರುತರವಾದಂಥ ಆಪಾದನೆ ಬಂತು, ಮೂಢ ಹಗರಣ ಅಂತ. ಅದನ್ನು ಇವರು ಲಘುವಾಗಿ ತಗೊಂಡಿದ್ರು, ಏನು ಆಗಲ್ಲ ಅಂತ. ಯಾವಾಗ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿ ಕೋರ್ಟು ಸಹಿತ ನೀವು ಪ್ರೊಸೀಡ್ ಮಾಡ್ಬೋದು ಅಂತ ಹೇಳ್ತೋ, ಆಗ ಇವರು ತನ್ನ ಬತ್ತಳಿಕೆಯಲ್ಲಿದ್ದಂಥ ಅಸ್ತ್ರಗಳನ್ನು ಪ್ರಯೋಗ ಮಾಡಿದರು. ನಂಬರ್ 1 ಅಸ್ತ್ರ, ಇವ್ರ ವಿರೋಧ ಪಕ್ಷದಲ್ಲಿ ಕೇಳ್ತಿದ್ದೇನಪ್ಪ ಅಂದರೆ, ಪಾದಯಾತ್ರೆ ಮಾಡಿದ್ದು ಏನಪ್ಪ ಅಂತಂದರೆ, ರಾಜೀನಾಮೆ ಕೊಡಿ, FIR ಆಗಿದೆ, ರಾಜೀನಾಮೆ ಕೊಡಿ. ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದೊಂದೇ ಅಸ್ತ್ರಗಳನ್ನು ಪ್ರಯೋಗ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು. ನಂಬರ್ 1, ಫಸ್ಟು ವಿರೋಧ ಪಕ್ಷದ ಅಧಿನಾಯಕರಾಗಿರುವಂಥ, ಈಗ ಮಿತ್ರ ಪಕ್ಷಗಳಲ್ಲೇ ಸನ್ಮಾನ್ಯ ಕುಮಾರಸ್ವಾಮಿಯವ್ರ ಮೇಲೆ. ಕುಮಾರಸ್ವಾಮಿಯವರು ಬಹಳ ಬುದ್ಧಿವಂತರು. ಅವರು ರಾಜೀನಾಮೆನ ಇಂಡೈರೆಕ್ಟ್ ಆಗಿ ಕೇಳ್ತಾ ಇದ್ರು. ಯಾಕೆ? ಕುಮಾರಸ್ವಾಮಿ ಮೇಲೆ ಸಿದ್ದರಾಮಯ್ಯನವರ ಶಕ್ತಿ ಕುಮಾರಸ್ವಾಮಿಯವರಿಗೆ ಅರಿವಿತ್ತು. ಯಾವಾಗ ಈ ರಾಜೀನಾಮೆ ಕೊಡಿ ಅನ್ನೋದು ಪ್ರಬಲವಾಗ್ತಾ ಬಂತು ವೇವ್ಸ್, ಆಗ ಅದಕ್ಕೆ ಪ್ರತಿರೋಧವಾಗಿ ನಂಬರ್ 1 ಕುಮಾರಸ್ವಾಮಿಯವರ ಮೇಲೆ ಜಂತಕಲ್ ಮೈನಿಂಗ್ ಹಗರಣ. ನಂಬರ್ 2 ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ 550 ಎಕರೆ ಮಂಜೂರು ಮಾಡಿರೋದು. ಮೂರನೇದು ಗಂಗೇನಹಳ್ಳಿ ಡಿನೋಟಿಫಿಕೇಶನ್. ಈ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಯೋಚನೆ ಮಾಡಿದರೆ ಕುಮಾರಸ್ವಾಮಿ ಅಥವಾ ಅವ್ರ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದಲ್ಲ. ಆದರೆ ಕುಮಾರಸ್ವಾಮಿಯವರ ಧರ್ಮಪತ್ನಿಯವರ ತಾಯಿ ಹೆಸರಿಗೆ ಮಾಡಿಸಿ ಅವರ ಮಗನಿಗೆ ಆ ಒಂದು ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅಂತ. ನಂಬರ್ 2, ಈ ಶ್ರೀ ಸಾಯಿ ಮಿನರಲ್ಸ್ ಇದ್ದಾರಲ್ಲ, ಇವರಿಗೆ 550 ಎಕರೆ ಭೂಮಿನ ಇವರು ಬ್ಲ್ಯಾಕ್ ಲಿಸ್ಟ್ ಆಗಿದ್ದಂಥವ್ರು. ಇವರನ್ನ ಬಾಂಬೆ ಉದ್ಯಮಿಯವರು, ಬಹಳ ಹಳೇ ಕಾಲದವರು, ಇವರನ್ನ ಬ್ಲ್ಯಾಕ್ ಲಿಸ್ಟ್ ಆಗಿದ್ದಾರನ್ನ ಇವರನ್ನ ಫ್ರಂಟ್ ಲಿಸ್ಟ್ ತಂದು ಇವರಿಗೆ ಸರ್ಕಾರದಿಂದ ಏನೇನು ಸವಲತ್ತು ಬೇಕೋ ಕಾನೂನು ಪ್ರಕಾರ ಮಾಡಿ ಅಂತ ಹೇಳಿಸಿ, ಕೇಂದ್ರದಿಂದಲೂ ಸಹಿತ ಅರಣ್ಯ ಮತ್ತು ಗಣಿ ಸಚಿವಾಲಯದಿಂದ
ಒಪ್ಪಿಗೆಯನ್ನ ಡೂಪ್ಲಿಕೇಟ್ ಮಾಡಿದ್ದಾರೆ ಅಂತ ಇವ್ರ ಮೇಲೆ ಆಪಾದನೆ. ಅವ್ರು ಯಾರೋ ಅದಕ್ಕೆ ಅಥಾರಿಟಿ ಇದ್ದಂಥ ಅವರು. ಹಾಗೆ ಜಂತಕಲ್ ಮೈನಿಂಗ್ ಹಗರಣ, ಈ 3 ಹಗರಣಗಳಲ್ಲಿ ಸಿದ್ದರಾಮಯ್ಯನವರು ಒಂದೊಂದೇ ಅಸ್ತ್ರಗಳನ್ನು ಪ್ರಯೋಗ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು. ಕುಮಾರಸ್ವಾಮಿ ಮೇಲೆ 100 ಹಗರಣಗಳಿದೆ, 100 FIRಗಳಿದೆ. ಫಸ್ಟ್ ಅವರು ರಾಜೀನಾಮೆ ಕೇಳಿ ಎಂದರು. ಕುಮಾರಸ್ವಾಮಿ ತನ್ನ ವಾಯ್ಸನ್ನು ಕಡಿಮೆ ಮಾಡಿದರು. ಸೆಕೆಂಡ್, ವಿರೋಧ ಪಕ್ಷದ ನಾಯಕರು ಸಾಮ್ರಾಟ್ ಅಶೋಕ್ ಅವ್ರದ್ದು. ಅಶೋಕ್ ಅವ್ರದ್ದು ಹೇಗಿದೆ ಅಂತಂದರೆ, ಸರ್ಕಾರಿ ಭೂಮಿನ ಡಿನೋಟಿಫೈ ಮಾಡಿ ಅವ್ರ ಹೆಸರು ಮಾಡಿಸ್ಕೊಂಡು ಆಮೇಲೆ ಅದನ್ನು ಸರ್ಕಾರಕ್ಕೆ ದಾನ ಮಾಡಿದಂಥ ಭೂಪತಿ ಇವರು. ಇವ್ರದನ್ನ ಸರಿಯಾಗಿ ಕೂತ್ಕೊಂಡು 100 ಕೋಟಿ ಹಗರಣ ಇದನ್ನ ಕೂತ್ಕೊಂಡು ಸರಿಯಾಗಿ ಅದಕ್ಕೆ ಒಂದು ಸರ್ಪಾಸ್ತ್ರ ಬಿಟ್ಬಿಟ್ರು. ಅದು ಬಿಟ್ಟ ತಕ್ಷಣನೇ ಅಶೋಕ್ ಇದ್ದವರು ರಿಯಲ್ ಅಶೋಕ್ ಆಗ್ಬಿಟ್ರು, ಸಾಮ್ರಾಟ್ ಅಶೋಕ್ ಇದ್ದರು ಸಾಮಾನ್ಯ ಅಶೋಕ್ ಆಗ್ಬಿಟ್ರು. ವಾಯ್ಸನ್ನೇ ಬದಲಿಸ್ಬಿಟ್ರು. ಇನ್ನು ಪಾಪ ಮುನಿರತ್ನ ಸರ್, ಪಾಪ ಅವರಿಗೆ ನಿಜವಾಗ್ಲೂ ಪಾಪ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಯಾರ್ಯಾರ ಮೇಲೋ ಸಿಟ್ಟಿತ್ತಲ್ಲ, ಈ MP ಎಲೆಕ್ಷನ್ ನಡೆದಂಥ ಸಿಟ್ಟು, ಯಾರ್ಯಾರನ್ನೋ ಸೋಲ್ಸಿದ್ರು ಅಂತ, ಯಾರ್ಯಾರನ್ನೋ ಗೆಲ್ಸಿದ್ರು ಅಂತ, ಅವ್ರ ಮೇಲೆ ಲಂಚದ ಕೇಸಿಗೆ FIR ಆಯಿತು. FIR ಆಗಿ ಅವ್ರನ್ನ ಬಂಧಿಸಿದ ತಕ್ಷಣ ಇನ್ನೊಂದು ಕೇಸ್ ಫೈನ್ ಆಯಿತು, ರೇಪ್ ಕೇಸ್. ಯಾರ್ಯಾರು ವಿರೋಧಿಗಳಿದಾರೋ, ಸಿದ್ದರಾಮಯ್ಯನ ವಿರೋಧಿಗಳಾಗ್ಬೋದು, ಕಾಂಗ್ರೆಸ್ ವಿರೋಧಿಗಳಾಗ್ಬೋದು, ಅವ್ರನ್ನೆಲ್ಲರನ್ನೂ ಸಹಿತ FIR ಮೇಲೆ FIR ಹಾಕಿ FIR ಮೇಲೆ FIR ಹಾಕಿ ಕಟ್ಟಾಕ್ಬಿಟ್ರು. ಇನ್ನೂ ನಮ್ಮ BJP ಅಧ್ಯಕ್ಷರು ಅವ್ರು ಏನಾದ್ರು ಒಂದು ಸ್ವಲ್ಪ ಬಾಲ ಏನಾರು ಅಳ್ಳಾಡಿಸ್ಬಿಟ್ರೆ ಸಾಕು, ಆ ಬಾಲನೇ ಕಟ್ ಮಾಡಕ್ಕೆ ಅಡಿದಾರಂತೆ. ಯಡಿಯೂರಪ್ಪನವರು ಮಾತೇ ಆಡಲ್ಲ. ಯಾಕೆ ಹೇಳಿ? ಅವ್ರ ಮೇಲೆ ಪೋಸ್ಕೋ ಕೇಸ್ ಇದೆ, ಅವ್ರ ಮೇಲೇನೆ ನೇರವಾಗಿ ಚೆಕ್ ಮೂಲಕ ಹಣ ಇಸ್ಕೊಂಡ್ರೆ ಕೇಸ್ ಇದೆ. ಇವ್ರು ಎಲ್ಲರ ಮೇಲೆ ಇನ್ನೊಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ರು ಮೊನ್ನೆ ದಸರಾ ಉದ್ಘಾಟನೆ ಸಮಯದಲ್ಲಿ. ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಸನ್ಮಾನ್ಯ GT ದೇವೇಗೌಡರು. ಅವರು ಮತ್ತೆ ಸಿದ್ದರಾಮಯ್ಯನವರು ಮೂಲತಃ ಜನತಾ ದಳದವರೇ, ಒಂದೇ ತಟ್ಟೆಲಿ ಊಟ ಮಾಡಿದಂಥ ಸ್ನೇಹಿತರು. ಈಗ ವಿರೋಧ ಪಕ್ಷದಲ್ಲಿದ್ದಾರೆ. ಆದರೆ ಅವರನ್ನೂ ಸಹಿತ ಸರಿಯಾದ ಸಮಯದಲ್ಲಿ ಸರಿಯಾಗಿ ಉಪಯೋಗಿಸ್ಕೊಂಡು ವಿರೋಧ ಪಕ್ಷಗಳನ್ನು ಗಡ 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 ನಿಲ್ಲಿಸ್ಬಿಟ್ರು, ನಡಗಿಸ್ಬಿಟ್ರು. ತಾವು ಹೇಳ್ತಿದ್ರಲ್ಲ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಂತ ಹೇಳ್ತಿದ್ದೀರಾ, ನೀವು ಮೊದಲು ಕೊಡಿ ಅನ್ನೋದನ್ನ ಅವ್ರ ಕೈಲೇ. GT ದೇವೇಗೌಡ್ರೇನು ದಡ್ರಲ್ಲ, ಬಹಳ ಅನುಭವ ಇರೋ ಅಂಥವ್ರು. ಒಂದು ಬಾರಿ ಸಿದ್ದರಾಮಯ್ಯನೇ ಸೋಲ್ಸಿರೋ ಅಂಥವ್ರು. ದೇವೇಗೌಡರ ಬಹಳ ಪರಮ ಭಕ್ತರು. ಬಹಳ ನೀಟಾಗಿ AK-47 ಗನ್ ತಗೊಂಡು ವಿರೋಧ ಪಕ್ಷಗಳನ್ನೆಲ್ಲ ನಾಶ ಮಾಡಿಬಿಟ್ರು ಸಿದ್ದರಾಮಯ್ಯ. ಎಲ್ಲಿ? ಅಂತ ದೊಡ್ಡ ಚಾಮುಂಡೇಶ್ವರಿ ದಸರಾ ಉದ್ಘಾಟನೆ ಸಮಯದಲ್ಲಿ. ಇನ್ನು ಸಣ್ಣ ಪುಟ್ಟರು ಮಾತಾಡಕ್ಕೆ ಸಾಧ್ಯನಾ? ಇದಕ್ಕೆ ಹೇಳೋದು ಮುತ್ಸಂದಿ ರಾಜಕಾರಣಿ ಅಂತ. ಆದರೂ ಸಹಿತ ಸಿದ್ದರಾಮಯ್ಯ ಮಾಡಿರೋದು ಸರಿ ಅಥವಾ ತಪ್ಪು ಅಂತ ನಾನು ಹೇಳಲ್ಲ, ಬಿಕಾಸ್ ಅದು ಕೋರ್ಟಲ್ಲಿದೆ. ಆದರೆ ರಾಜಕಾರಣ ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದೆ, ಅವರ ಮೇಲೆ ಇವರು, ಇವ್ರ ಮೇಲೆ ಅವರು. ಇದೇನು ರಾಮಾಯಣ ಮಹಾಭಾರತ ಕಾಲನ ಯುದ್ಧ ಮಾಡಲಿಕ್ಕೆ? ನೀವೆಲ್ಲ ಬಂದಿರೋದು ಜನರ ಸೇವೆ ಮಾಡಲಿಕ್ಕೆ. ಒಬ್ಬರೇ ಒಬ್ಬರಿಗೂ ಸಹಿತ ಸೇವಾ ಮನೋಭಾವ ಇಲ್ಲ. ಸೇವೆ ಮಾಡಬೇಕು ಅನ್ನೋ ಒಂದು ಕಿಂಚಿತ್ತೂ ಸಹಿತ ನಿಮಗಿಲ್ಲ ಅಂದಾಗ ಇವೆಲ್ಲ ಸಾಧ್ಯ ಆಗ್ತದೆ. ನಾನು ಹೇಳೋದೊಂದು ಸಣ್ಣ ವಿಚಾರ, ಇದು ದೇಶದ ವಿಚಾರ ಅಲ್ಲ, ಇದು ಮನುಕುಲದ ವಿಚಾರ. ಏನಪ್ಪ ಅಂತ ಹೇಳಿದರೆ,
ನಾವೆಲ್ಲ ಕಷ್ಟಪಟ್ಟು ಟ್ಯಾಕ್ಸ್ ಕಟ್ಟಿರ್ತೀವಿ ಸರ್. ಆ ಟ್ಯಾಕ್ಸ್ ದುಡ್ಡನ್ನು ನೀವು ನಿಮಗಿಷ್ಟ ಬಂದಂಗೆ ಖರ್ಚು ಮಾಡಬೇಡಿ, ಜನರ ಹಿತಕ್ಕಾಗಿ ಖರ್ಚು ಮಾಡಿ. ಲೂಟಿ ಮಾಡೋದ್ರಿಂದ ಏನು ಉಳಿಯಲ್ಲ. ನೋಡಿ, ಒಂದು ಸತ್ಯ ನಿಮಗೆ ಗೊತ್ತಿರಲಿ, ಎಲ್ರಿಗೂ ಗೊತ್ತಿದೆ, ಕೊನೆಗೆ ಒಂದೇ ಸಾಯ್ಲೇಬೇಕು. ಎಲ್ಲರೂ ಸಾಯ್ತಾರೆ. ಹೋಗ್ಬೇಕಾದ್ರೆ ಒತ್ಕೊಂಡು ಹೋಗಲ್ಲ. ಎಲ್ಲರೂ ಸಹಿತ ಎಷ್ಟು 1000 ಕೋಟಿ ಆಸ್ತಿ ಮಾಡಿದ್ರು ಸಹಿತ ಹೋಗ್ಬೇಕಾದ್ರೆ ಒಂದು ಒಳ್ಳೆ 4 ಮಾತಾಡಂಗೆ ಮಾಡಿ. ಎಲ್ಲರೂ ಸಾಯ್ತೀವಿ. ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀವಿ. ಜನರ ದುಡ್ಡನ್ನ ಪರಮ ಪವಿತ್ರವಾದ ದುಡ್ಡು ಅಂತ ಸರಿಯಾಗಿ ವಿನಿಯೋಗಿಸಿ. ಇದು ನನ್ನ ಪುಟ್ಟ ಆಸೆ. ಹಾಗೆ ಎಲ್ಲರನ್ನ ಸಮಾನವಾಗಿ ಕಾಣುವಂತಹ ನೀವೇ ಸಣ್ಣ ಪುಟ್ಟ ವ್ಯತ್ಯಾಸದಿಂದ ಈ ಥರ ಆಗಿದೆ ಅಂತ ನನಗೂ ಅರ್ಥ ಆಗ್ತದೆ. ಆದರೆ ಆ ತಪ್ಪು ಸಹಿತ ನಿಮ್ಮಿಂದ ಆಗಬಾರ್ದಾಗಿತ್ತು ಸರ್. ವಿರೋಧ ಪಕ್ಷದವ್ರನ್ನ ಮುಗಿಸ್ಬಿಡ್ರಿ, ಆದರೆ ಆತ್ಮಸಾಕ್ಷಿ ಬಗ್ಗೆ ಮಾತಾಡ್ತೀರಾ ನೀವು. ಆದರೆ ಆತ್ಮಸಾಕ್ಷಿ ಸರಿಯಾಗಿ ಕೆಲಸ ಮಾಡಲಿ ಅಂತ ತಾಯಿ ಚಾಮುಂಡೇಶ್ವರಿಲಿ ನಾನು ಬೇಡ್ತಾ, ಈ ಒಂದು ವಿಚಾರ ಸತ್ಯ ಇದೆ, ಪರಮ ಸತ್ಯ ಇದೆ. ಈ ಒಂದು ವಿಚಾರಕ್ಕೆ ನೀವು ಲೈಕ್ ಕೊಡಿ. ಇಲ್ಲಿವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿ ಹಾಗೂ ಪ್ರಜಾಕೀಯಕ್ಕೆ ಸಪೋರ್ಟ್ ಮಾಡಿ. ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್.